ನೋಡಿ ಇದೇನಾಗುತ್ತೆ ಅಂತಂದ್ರೆ ನಾವು ಪತ್ರ ಕೊಡ್ತೀವಿ, ಪತ್ರ ಕೊಡೋ ಅಷ್ಟೊತ್ತಿಗೆ ಒಂದ್ ತಿಂಗಳು ಕಾಲ ಕಳೆದೋಗುತ್ತೆ. ಆಮೇಲೆ ಅವ್ರೇನ್ ಮಾಡ್ತಾರೆ, ಇವರು ಕಚೇರಿಗೆ ಹೋಗಿ ತಿರ್ಗಾಡ್ತಾರೆ, ಅಂದ್ರೆ ಎಲ್ಲದು ಗ್ರಾಂಟ್ ಸಿಗ್ಬೇಕು ಅಲ್ಲಿ ಅವ್ರಿಗೆ ಸರಿಯಾದಂತ ಉತ್ತರ ಸಿಗಲ್ಲ, ಒಂದಷ್ಟು ದಿನ ಸಮಯ ಆಗುತ್ತೆ. ಅಷ್ಟೊತ್ತಿಗೆ ಒಂದು 3-4 ತಿಂಗಳ ಕಾಲ ಅವಧಿ ಕಳೆದೋಗಿರುತ್ತೆ. ಮತ್ತೆ ಇದನ್ನ ಏನು ಅಂದ್ರೆ ಪ್ರಾಕ್ಟಿಕಲ್ ಸಮಸ್ಯೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಆ ಒಂದು 2 ವರ್ಷದ ಅವಧಿನಲ್ಲಿ ಯಾವುದೋ ಒಂದು ಕಾರಣಾಂತರಕ್ಕೆ ಆಗ್ಲಿಲ್ಲ ಅಂದ್ರೆ 3ನೇ ವರ್ಷದಲ್ಲಿ ಕೊಡ್ತೀರಾ, 3ನೇ ವರ್ಷದಲ್ಲಿ ಕೊಡುವಂತ ಯೋಜನೆ ಇದೆಯಾ ಅನ್ನುವಂಥದ್ದು ಒಂದು ಕ್ಲಾರಿಫಿಕೇಶನ್ ಬೇಕು ಇದರಲ್ಲಿರುವಂತ ಉತ್ತರದ ಮೇಲೆ. ಜೊತೆಗೆ ನಮಗ್ ಕೊಡುವಂತ ಅನುದಾನ 2 ಕೋಟಿ. ಮಾನ್ಯ ಸಭಾಪತಿಗಳೇ, ನಾವು ಇಡೀ ರಾಜ್ಯದಲ್ಲಿ ಇರುವಂತಹ ಸಂಸ್ಥೆಗಳು ಕೊಡುವಂತಹ ಸಾಮರ್ಥ್ಯ ಇರುವಂತದ್ದು ಕೆಲವ್ರಿಗೆ ಮಾತ್ರ. ಈ ಕೆಲವರು ಕೊಡುವಂತಹದ್ರಲ್ಲೂ ಕೂಡ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಆ ಟೆಕ್ನಿಕಲ್ ಇಶ್ಯೂಸ್ ನ ರೈಸ್ ಮಾಡ್ತಾರೆ. ಅಂದ್ರೆ ನೀವು ಯಾರೋ ಸರಿಯಾದಂತಹ ಏಜೆನ್ಸಿ ಮೂಲಕ ಬಂದಿಲ್ಲ, ಇದಿಲ್ ಕೆಲಸ ನಡೆಯಲ್ಲ ಅಂತ ಹೇಳಿ. ಅಷ್ಟೊತ್ತಿಗೆ ಅಕಸ್ಮಾತ್ ಟೈಮ್ ಲ್ಯಾಪ್ಸ್ ಆದ್ರೆ ಸರ್ಕಾರ ಅದನ್ನ ಸಾರಾಸಗಟಾಗಿ ರಿಜೆಕ್ಟ್ ಆಗುತ್ತೆ. ನನ್ನ ಉತ್ತರದಲ್ಲಿ ಏನ್ ಬಂದಿದೆ ಅಂತಂದ್ರೆ ಈ ಹಂಚಿಕೆಯನ್ನು ರದ್ದುಪಡಿಸತಕ್ಕದ್ದು, ಇನ್ನೊಂದು ಆ ಅನುದಾನವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗೆ ಜಮೆ ಮಾಡತಕ್ಕದ್ದು. ಈಗ ನನಗ್ ಸಿಕ್ಕಿರುವಂತ ಅನುದಾನ ಬ್ಯಾಂಕ್ಗೆ ಜಮೆ ಆದ್ಮೇಲೆ ಅಲ್ಲೇ ಇರ್ಬೇಕಲ್ವಾ. ಅಕಸ್ಮಾತ್ ಯಾವುದೋ ಒಂದು ಕಾರಣಾಂತರದಿಂದ ಅದು ಲ್ಯಾಪ್ಸ್ ಆಗೋಯ್ತು. ಆದ್ರೆ ಈಗ ನನಗೆ ಗೊತ್ತಿರೋ ಹಾಗೆ ನನಗ್ ಸಿಕ್ಕಿರುವಂತ ಅನುದಾನದಲ್ಲಿ 55 ಲಕ್ಷ ಅನುಪಯೋಗಿ ಆಗ್ಬಿಟ್ಟಿದೆ. ಅಂದ್ರೆ ನನಗ್ ಸಿಕ್ಕುವಂತ ಒಂದು ವರ್ಷದ 2 ಕೋಟಿ ಅನುದಾನದಲ್ಲಿ ಈಗ ಒಂದು 3 ವರ್ಷದಲ್ಲಿ 55 ಲಕ್ಷ ಲಾಕ್ ಆಗ್ಬಿಟ್ಟಿದೆ. ನಾನೇನ್ ಮಾಡ್ಬೇಕು? ಇದಕ್ಕೇನಾದ್ರೂ ಉಪಯೋಗ ಇದೆಯಾ? ಈ ತರ ಬೇರೆಯವ್ರದ್ದು ಆಗಿರಬಹುದು. ನಂದು ಇಷ್ಟ ಆಗಿರೋದ್ರಿಂದ ನಾನು ಅದನ್ನ ತಗೊಂಡು ನಿಮ್ ಮೂಲಕ ಮಾನ್ಯ ಸಭಾಪತಿಗಳೇ, ಸಮಸ್ಯೆ ಗಂಭೀರವಾಗಿದೆ, ನಮಗ್ ಕೊಡುವಂತ ಅನುದಾನವನ್ನ 5 ಕೋಟಿ ಮಾಡಿ ಅಂತ ಸರ್ಕಾರಕ್ಕೆ 4 ಬಾರಿ ಮನವಿ ಎಲ್ಲರೂ ಮಾಡಿದೀವಿ. ಅದಕ್ಕೆ ಯಾವುದೇ ರೀತಿಯಾದಂತ ಉತ್ತರ ಇಲ್ಲ. ಅದನ್ನೇನಾದ್ರೂ ಒಂದ್ ಸ್ವಲ್ಪ ಏರಿಸಬೇಕು ಅನ್ನೋದನ್ನ ಕೇಳಿದೀನಿ. ಇರುವಂತ 2 ಕೋಟಿನಲ್ಲೂ ಈ ರೀತಿ ಸಮಸ್ಯೆ ಆದಾಗ ಏನ್ ಪರಿಹಾರ ಅನ್ನುವಂಥದ್ದನ್ನ ಮಾನ್ಯ ಮಂತ್ರಿಗಳು ತಿಳಿಸ್ಬೇಕು.